ಗುಮ್ಮಟನಗರಿ ವಿಜಯಪುರ ಇತಿಹಾಸದಲ್ಲಿ ತನ್ನದೇ ಆದ ಮಹತ್ವದ ಸ್ಥಾನವನ್ನು ಹೊಂದಿದೆ. ಹಿಂದೂ ಮುಸ್ಲಿಂ ಭಾವೈಕ್ಯದ ಈ ನಾಡಿನಲ್ಲಿ ಹಿಂದೂ ರಾಜರು ಹಾಗೂ ಮುಸ್ಲಿಂ ದೊರೆಗಳು ತಮ್ಮದೇ ಗುರುತುಗಳನ್ನು ಬಿಟ್ಟು ಹೋಗಿದ್ದಾರೆ. ಅವರು ನಿರ್ಮಿಸಿದ್ದ ಅರಮನೆ, ಕೋಟೆ, ಮಸೀದಿ, ದೇವಸ್ಥಾನ, ಕೆರೆ, ಕಟ್ಟೆ, ಬಾವಿಗಳು ಇಂದಿಗೂ ಈ ನಾಡಿನ ಅಸ್ಮಿತೆಗಳಾಗಿ ಉಳಿದುಕೊಂಡಿವೆ. ಕ್ರಿಸ್ತಶಕ 10ನೇ ಶತಮಾನದ ಅವಧಿಯಲ್ಲಿ ಕಲ್ಯಾಣಿ ಚಾಲುಕ್ಯರು ವಿಜಯಪುರವನ್ನು ಸ್ಥಾಪಿಸಿದ್ರು ಎಂದು ನಂಬಲಾಗಿದೆ. ಆ ಸಂದರ್ಭದಲ್ಲಿ ಇದು ವಿದ್ಯಾ ಕೇಂದ್ರವಾಗಿತ್ತು ಎಂದು ಹಲವು ಶಾಸನಗಳಿಂದ ತಿಳಿದುಬರುತ್ತೆ. 13ನೇ ಶತಮಾನದಲ್ಲಿ ವಿಜಯಪುರ ಯಾದವರ ಆಳ್ವಿಕೆಗೆ ಒಳಪಟ್ಟಿತ್ತು. ದೆಹಲಿ ಸುಲ್ತಾನ ಅಲ್ಲಾವುದ್ದೀನ್ ಖಿಲ್ಜಿ ದಕ್ಷಿಣ ಭಾರತದ ಮೇಲೆ ದಂಡಯಾತ್ರೆ ಮಾಡಲು ಮಲ್ಲಿಕಾಫರ್ನನ್ನ ಕಳುಹಿಸಿಕೊಡ್ತಾನೆ. ಮಲ್ಲಿಕಾಫರ್ ವಿರುದ್ಧ ಯಾದವರು ಸೋತ ನಂತರ ವಿಜಯಪುರ ಖಿಲ್ಜಿ ಆಡಳಿತಕ್ಕೆ ಒಳಪಡುತ್ತೆ. 14ನೇ ಶತಮಾನದ ಆರಂಭದಲ್ಲಿ ದೆಹಲಿಯಲ್ಲಿ ಖಿಲ್ಜಿಗಳ ರಾಜ್ಯ ಪತನಗೊಂಡು ತುಘಲಕ್ ರಾಜಮನೆತನ ಅಸ್ತಿತ್ವಕ್ಕೆ ಬರುತ್ತೆ. ಕ್ರಿಸ್ತಶಕ 1347ರಲ್ಲಿ ಮೊಹಮ್ಮದ್ ಬಿನ್ ತುಘಲಕ್ ಅಧೀನದಲ್ಲಿದ್ದ ಅವನ ರಾಜ್ಯದ ದಕ್ಷಿಣ ಭಾರತದ ಪ್ರತಿನಿಧಿ ಹಸನ್ ಗಂಗು ಬಹಮನಿ ಬಂಡಾಯ ಹೇಳ್ತಾನೆ. ತನ್ನನ್ನು ದಖನ್ ಪ್ರದೇಶಗಳ ಸುಲ್ತಾನನೆಂದು ಘೋಷಿಸಿಕೊಂಡು ಬಹಮನಿ ಸಾಮ್ರಾಜ್ಯ ಸ್ಥಾಪಿಸ್ತಾನೆ. ಬಹಮನಿ ಸುಲ್ತಾನರು ಆಡಳಿತದ ಅನುಕೂಲಕ್ಕಾಗಿ ತಮ್ಮ ಸಾಮ್ರಾಜ್ಯವನ್ನ 5 ಪ್ರಾಂತ್ಯಗಳನ್ನಾಗಿ ವಿಭಜಿಸಿದ್ರು. ಅವುಗಳನ್ನು ನೋಡಿಕೊಳ್ಳಲು ಗವರ್ನರ್ಗಳನ್ನ ನೇಮಿಸಿದ್ರು. ಬಹಮನಿ ಸಾಮ್ರಾಜ್ಯದ ಕೊನೆಯ ದೊರೆಗಳು ದುರ್ಬಲರಾಗಿದ್ದರಿಂದ ಈ 5 ಪ್ರಾಂತ್ಯಗಳ ಗವರ್ನರ್ಗಳು ಬಂಡಾಯ ಎದ್ದು ಸ್ವಾತಂತ್ರ್ಯ ಘೋಷಿಸಿಕೊಂಡ್ರು. ಇದರಿಂದಾಗಿ ಬಹಮನಿ ಸಾಮ್ರಾಜ್ಯ ಬೀದರ್ನ ಬರಿದ್ ಶಾಹಿ, ಬಿರಾರ್ನ ಇಮಾದ್ ಶಾಹಿ, ಗೋಲ್ಕೊಂಡದ ಕುತುಬ್ ಶಾಹಿ, ಅಹಮದ್ ನಗರದ ನಿಜಾಮ ಶಾಹಿ ಹಾಗೂ ಬಿಜಾಪುರದ ಆದಿಲ್ ಶಾಹಿ ರಾಜ್ಯಗಳಲ್ಲಿ ಹಂಚಿಹೋಯಿತು. ಹೀಗೆ ಬಿಜಾಪುರ ನಗರ ಸಾಮ್ರಾಜ್ಯವೊಂದರ ರಾಜಧಾನಿಯಾಗುವ ಮೂಲಕ ಇತಿಹಾಸದಲ್ಲಿ ಮಹತ್ವದ ಸ್ಥಾನ ಪಡೆದುಕೊಂಡಿತು. ಸುಲ್ತಾನ ಯೂಸುಫ್ ಆದಿಲ್ ಶಾ ಬಿಜಾಪುರವನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಸ್ವತಂತ್ರವಾಗಿ ಆಡಳಿತ ನಡೆಸಿದ. ವಿಜಯಪುರದ ಇತಿಹಾಸದಲ್ಲಿ ಆದಿಲ್ ಶಾಹಿಗಳ ಕಾಲವನ್ನ ಸುವರ್ಣಯುಗ ಎಂದೇ ಪರಿಗಣಿಸಲಾಗುತ್ತೆ. ಕ್ರಿಸ್ತಶಕ 1489ರಿಂದ 1686ರವರೆಗೆ ಸುಮಾರು 200 ವರ್ಷ ಆಳಿದ ಆದಿಲ್ ಶಾಹಿಗಳು ಕಲೆ, ಸಾಹಿತ್ಯ, ವಾಸ್ತುಶಿಲ್ಪ, ಸಂಗೀತಕ್ಕೆ ಅಪಾರ ಕೊಡುಗೆ ನೀಡಿದ್ದಾರೆ. ಇತರ ಮುಸ್ಲಿಂ ದೊರೆಗಳಂತೆ ಮತಾಂಧರರಾಗದೆ ಸರ್ವ ಧರ್ಮಗಳನ್ನು ಸಮಾನವಾಗಿ ಕಂಡು ಉತ್ತಮ ಆಡಳಿತ ನಡೆಸಿದ್ರು. ಒಟ್ಟು 9 ಸುಲ್ತಾನರು ಆದಿಲ್ ಶಾಹಿ ಸಾಮ್ರಾಜ್ಯವನ್ನ ಆಳಿದ್ದಾರೆ. ಯೂಸುಫ್ ಆದಿಲ್ ಶಾ ಬಿಜಾಪುರದಲ್ಲಿ ಬಲಿಷ್ಠ ಕೋಟೆ ಹಾಗೂ ಅರಮನೆಯನ್ನ ನಿರ್ಮಿಸಿದನು. ಇಂದಾಪುರದ ಮರಾಠ ರಾಜನ ಸಹೋದರಿ ಪುಂಜಿಯನ್ನ ಮದುವೆಯಾಗುವ ಮೂಲಕ ಹಿಂದೂ ಮುಸ್ಲಿಂ ಭಾವೈಕ್ಯತೆಗೆ ನಾಂದಿ ಹಾಡಿದ್ದ. ಅಲ್ಲದೆ ತನ್ನ ಆಸ್ಥಾನಕ್ಕೆ ಪರ್ಷಿಯಾ, ಟರ್ಕಿ ಮತ್ತು ರೋಮ್ನಿಂದ ಕವಿಗಳು ಮತ್ತು ಕುಶಲಕರ್ಮಿಗಳನ್ನು ಆಹ್ವಾನಿಸಿದನು. ವಿಜಯನಗರ ದೊರೆ ಶ್ರೀಕೃಷ್ಣ ದೇವರಾಯನ ಜೊತೆ ಯುದ್ಧ ಮಾಡಿ ಹಿನ್ನಡೆ ಅನುಭವಿಸಿದ. ಸುಲ್ತಾನ ಯೂಸುಫ್ 1510ರಲ್ಲಿ ಮರಣ ಹೊಂದಿದನು. ಆಗ ಅವನ ಮಗ ಇಸ್ಮಾಯಿಲ್ ಆದಿಲ್ ಶಾ ಇನ್ನು ಬಾಲಕನಾಗಿದ್ದರಿಂದ ಹಲವಾರು ಅಡೆತಡೆಗಳು ಎದುರಾಗ್ತವೆ. ಅವನ ತಾಯಿ ಪುಂಜಿ ಇವುಗಳನ್ನ ಹಿಮ್ಮೆಟ್ಟಿಸಿ ಮಗನನ್ನ ರಾಜನನ್ನಾಗಿ ಮಾಡುವಲ್ಲಿ ಯಶಸ್ವಿಯಾಗ್ತಾಳೆ. ಇಸ್ಮಾಯಿಲ್ ನಂತರ ಅಧಿಕಾರಕ್ಕೆ ಬಂದ ಅವನ ಮಗ ಮೊದಲನೇ ಇಬ್ರಾಹಿಂ ಆದಿಲ್ ಶಾ ಬಿಜಾಪುರ ನಗರವನ್ನ ಅಭಿವೃದ್ಧಿಪಡಿಸ್ತಾನೆ. ಅವನು ಇತರ ಬಹಮನಿ ರಾಜ್ಯಗಳು ಹಾಗೂ ವಿಜಯನಗರ ಸಾಮ್ರಾಜ್ಯದೊಂದಿಗೆ ನಿರಂತರವಾಗಿ ಯುದ್ಧ ಮಾಡ್ತಾನೆ. ಮೊದಲನೇ ಅಲಿ ಆದಿಲ್ ಶಾ ಅಧಿಕಾರಕ್ಕೆ ಬರ್ತಾನೆ. ಸುಲ್ತಾನ ಅಲಿ ಅಹಮದ್ ನಗರದ ನಿಜಾಮ ಶಾಹಿ ಮನೆತನದ ಚಾಂದ್ ಬೀಬಿಯನ್ನ ಮದುವೆಯಾಗುವ ಮೂಲಕ ಬಹಮನಿ ರಾಜ್ಯಗಳ ನಡುವೆ ನಡೆಯುತ್ತಿದ್ದ ಕಲಹವನ್ನ ತಪ್ಪಿಸ್ತಾನೆ. ಅಲ್ಲದೆ ಬಿಜಾಪುರ ನಗರದಲ್ಲಿ ಗಗನ್ ಮಹಲ್, ಚಾಂದ್ ಬಾವಡಿ, ಅಲಿ ರೋಜಾ, ಜಾಮಿಯಾ ಮಸೀದಿ ಸೇರಿದಂತೆ ಹಲವಾರು ಸ್ಮಾರಕಗಳನ್ನು ನಿರ್ಮಿಸಿದನು. ಇವನ ಆಡಳಿತದ ಅವಧಿಯಲ್ಲೇ ಅತ್ಯಂತ ಪ್ರಸಿದ್ಧವಾದ ರಕ್ಕಸ ತಂಗಡಗಿ ಅರ್ಥಾತ್ ತಾಳಿಕೋಟೆ ಕದನ ನಡೆಯುತ್ತೆ.
ಯುದ್ಧದಲ್ಲಿ ವಿಜಯನಗರ ಸಾಮ್ರಾಜ್ಯ ಪತನವಾದ್ರಿಂದ ಆದಿಲ್ ಶಾಹಿ ಸಾಮ್ರಾಜ್ಯ ಮತ್ತಷ್ಟು ವಿಸ್ತಾರವಾಗುತ್ತೆ. ಜೊತೆಗೆ ಹಂಪಿ ಸೇರಿದಂತೆ ವಿವಿಧ ನಗರಗಳಿಂದ ಭಾರಿ ಸಂಖ್ಯೆಯಲ್ಲಿ ಜನರು ಬಿಜಾಪುರ ನಗರಕ್ಕೆ ವಲಸೆ ಬಂದರು. ಇವರಿಗೆಲ್ಲ ವಸತಿ, ನೀರು, ಉದ್ಯೋಗ ಒದಗಿಸೋದು ಆದಿಲ್ ಶಾ ದೊರೆಗಳಿಗೆ ಬಹುದೊಡ್ಡ ಸವಾಲಾಗಿ ಪರಿಣಮಿಸಿತ್ತು. ಇದರಿಂದಾಗಿ ಬಿಜಾಪುರ ಸುಲ್ತಾನರು ಭಾರಿ ಪ್ರಮಾಣದಲ್ಲಿ ಅಣೆಕಟ್ಟು, ಬಾವಡಿ, ತಲಾಬ್, ಬಾವಿಗಳನ್ನು ನಿರ್ಮಿಸುವ ಯೋಜನೆಗಳಿಗೆ ಕೈ ಹಾಕ್ತಾರೆ. ಅಂದು ಕಟ್ಟಿದ್ದ ಹಲವು ತಲಾಬ್, ಬಾವಡಿಗಳು ಇಂದಿಗೂ ಬಳಕೆಯಲ್ಲಿದ್ದು ಬರದ ನಾಡಿನ ಜನರಿಗೆ ನೀರು ಪೂರೈಸುತ್ತಿವೆ.